ಬೇರೆ, ಅವ್ರ ಬಂಡಾಯನೇ ಅದು ಬಂಡಾಯನೇ, ಅದು ಇವ್ರು ಮಾಡಿದ್ದಕ್ಕೆ ಅವ್ರು ಮಾಡ್ತಾರೆ, ಅದು ಬೇರೆ. ನಾನು ಹೇಳಿದ್ದು ಕಾಂಗ್ರೆಸ್ ದಾವಣಗೆರೆಯಲ್ಲಿ ಒಂದು ಸಂದೇಶವನ್ನು ಕೊಡಲಿಕ್ಕೆ ಭಾಳ ಸ್ಪಷ್ಟವಾಗಿ ಸಾಧ್ಯ ಇದೆ. ಇದು ಏನು ತೋರಿಸುತ್ತೆ ಅಂದರೆ, ನೀವು ಮತ್ತೆ ನಿಮ್ಮ ಮೊದಲನೇ ಪ್ರಶ್ನೆಗೆ ಬಂದರೆ, ಮುಸ್ಲಿಂ ನಾಯಕತ್ವದ ಒಂದು ವೈಫಲ್ಯ ಕೂಡ ಹೋದಿದ್ದು. ಮುಸ್ಲಿಂ ನಾಯಕತ್ವದ ವೈಫಲ್ಯ ನೋಡಿ, ನಮಗೆ ಮೊದಲಿಂದಲೂ ಪ್ರಾತಿನಿಧ್ಯ ಇಲ್ಲ ಎನ್ನುವುದು ನಿಜ. ಅದು ಆದರೆ ಇದ್ದ ಪ್ರಾತಿನಿಧ್ಯವನ್ನು ಬಳಸ್ಕೊಂಡು ನೀವು ಆ ಸಮುದಾಯದ ಹಿತವನ್ನು ಎಷ್ಟು ಕಾಪಾಡ್ತೀರಿ ಅನ್ನೋದು ಕೂಡ ಭಾಳ ದೊಡ್ಡ ಪ್ರಶ್ನೆ ಇದೆ. ಈಗ ಈಗ ನಾನು ಹೇಳೋದು, ಮುಸ್ಲಿಂ ನಾಯಕರು MLAಗಳು 9 ಮಂದಿ ಇದಾರಲ್ಲ, ಅವರೆಲ್ಲರೂ ಗಟ್ಟಿಯಾಗಿ ನಿಂತಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಭಕ್ತಿತ್ತೇನ, ಅವ್ರು ಯಾಕೆ ಕಾಂಪ್ರಮೈಸ್ ಮಾಡಬೇಕಿತ್ತು? ಈಗ ಅವರು ದೊಡ್ಡವರಿಬ್ಬರು ದೂರ ನಿಂತರು, ಸ್ವಲ್ಪ ಇಬ್ಬರು ಯುವ ನಾಯಕರು ಹೋಗಿ ರಾಜಿ ಮಾಡಿಕೊಂಡು ಬಂದರು. ಅಂದರೆ ಒಂದು ತಲೆಮಾರು ನಂತರ ಇನ್ನೊಂದು ತಲೆಮಾರು ಎಸರ್ಟ್ ಮಾಡಿಕೊಳ್ಬೇಕಾದ ಇನ್ನೊಂದು ತಲೆಮಾರು ಕೂಡ ಅಲ್ಲಿ ಅಡ್ಜಸ್ಟ್ ಆಗಿದೆ ಅಂತ ಲೆಕ್ಕ. ಈಗ ಅದು ಅದರಿಂದ ಈಗ ಇನ್ನೊಂದು ತಲೆಮಾರು ಅಲ್ವಾ, ಈಗ ರಿಜ್ವಾನ್ ಅರ್ಷದ್ ಮತ್ತು ಸಲೀಂ ಅಹ್ಮದ್ ಅವರು ಇನ್ನೊಂದು ತಲೆಮಾರಿನವರಲ್ವಾ. ಇವರು ಬಿಟ್ಬಿಡಿ, ನಜೀರ್ ಅಹ್ಮದ್, ಜಮೀರ್ ಅವರು ಹಂಗೆ ರಾಜಕಾರಣ ಮಾಡ್ತಾ ಬಂದರು. ಸೊ ಮುಂದಿನ ತಲೆಮಾರಲ್ಲಾದರೂ ಆ ರೀತಿಯ ಒಂದು ಕಿಚ್ಚನ್ನು ಅವರು ತೋರಿಸ್ಬೇಕಿತ್ತು, ಆ ಸಮುದಾಯದ ರಕ್ಷಣೆಯ ಜವಾಬ್ದಾರಿ ವಹಿಸ್ಕೊಳ್ಬೇಕಿತ್ತು, ಅವರು ಮಾಡಲಿಲ್ಲ. ಅದರಿಂದ